बोलो भारत माता की बोलो कांग्रेस पार्टी की ಬಿಜೆಪಿ ಸರ್ಕಾರಕ್ಕೆ ಗಾಂಧೀಜಿ ಹೆಸರನ್ನು ಕೈ ಬಿಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಗಾಂಧೀಜಿ ಹೆಸರನ್ನು ಕೈ ಬಿಡತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಬಿಜೆಪಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಅಳಿಸಿ ಹಾಕುತ್ತಿರುವ ದುಷ್ಟ ಕೇಂದ್ರ ಸರ್ಕಾರಕ್ಕೆ ಮಹಾತ್ಮ ಗಾಂಧಿಯವರು ಒಮ್ಮೆ ಕೊಂದು ನೋಡಿದ್ವಿ ನಾವು. ಗೋಡ್ಸೆ ಅವರು ಗುಂಡು ಹಾಕಿಕೊಂಡ್ರು. ಯಾರು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ರು ಅಂತವ್ರನ್ನ ಗುಂಡು ಹಾಕಿದವರು ಗೋಡ್ಸೆ ಅವರು. ಗೋಡ್ಸೆ ಅವರನ್ನ ಸಪೋರ್ಟ್ ಮಾಡುತ್ತಿರುವಂತ ಬಿಜೆಪಿ ಹಾಗೂ ಬಿಜೆಪಿ ಸರ್ಕಾರದವರು ಇಂದು ಮತ್ತೊಮ್ಮೆ ದೈಹಿಕವಾಗಿ ಎದ್ದಿದ್ರು ಸಹಿತ ಮತ್ತೊಮ್ಮೆ ಗಾಂಧೀಜಿಯನ್ನ ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅವ್ರ ಸರ್ಕಾರ ಕೊಂದಿದೆ. ಮನಮೋಹನ್ ಸಿಂಗ್ ಅವರಿದ್ದಾಗ ಬಡವರಿಗೆ ಉದ್ಯೋಗ ದೊರಕಲಿ, ನಿರುದ್ಯೋಗ. ಮಹಾತ್ಮ ಗಾಂಧಿ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರಲಾರದೆ ಹೋಗಿದ್ದಾರೆ. ಇವರು ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಹಾಕಿದ್ರು, ಅಮಿತ್ ಶಾ ಅವರು ಗೃಹ ಮಂತ್ರಿಯಲ್ಲಿ ಆಗ್ತಾ ಇದ್ರು, ಬಿಜೆಪಿ ಸರ್ಕಾರದಲ್ಲಿ ಬರ್ತಾ ಇತ್ತು ಅನ್ನೋಂತಾದ್ರೆ ಕನಿಷ್ಠ ಯೋಜನೆಯನ್ನು ಮಾಡಬೇಕಾಗಿತ್ತು. ಇನ್ಯಾವುದೋ ಹೆಸರು ತೆಗೆಯಲಿ, ರಾಜಕೀಯ ತೀಟಿಗಾಗಿ. ಆದರೆ ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾಯಿಸಿ ಬೇರೆ ಹೆಸರಿನ ಮುಖಾಂತರ ಏನು ಕಾರ್ಯಕ್ರಮ ತರಲಿಕ್ಕಿದ್ದಾರೆ, ಇದು ನಾಚಿಕೆಯ ಕೆಲಸ. ನಮ್ಮ ದೇಶದ ದುರ್ದೈವ. ಯಾರು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾತ್ಮ ಜಗತ್ತಿನಲ್ಲೇ ಮಹಾತ್ಮ ಅನಿಸ್ಕೊಂಡವರು ಇವರೊಬ್ಬರೇ, ಇನ್ನೊಬ್ರು ಯಾರೂ ಇಲ್ಲ. ಅಂತ ಮಹಾತ್ಮನನ್ನ 2ನೇ ಬಾರಿ ಇವತ್ತು ಕೊಲೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಪತ್ರಿಕೆಯನ್ನು ಹುಟ್ಟುಹಾಕಿದವರು ನೆಹರೂರವರು. ಅದಕ್ಕೆ ಪುಕ್ಕಟ್ಟೆಯಾಗಿ ಜಾಗ ಕೊಟ್ಟವರು ನೆಹರು ಕುಟುಂಬ. ದೊಡ್ಡ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜನರಿಗೆ ಸಂದೇಶವನ್ನು ಮುಟ್ಟಿಸುವಂತಹ ಕಾರ್ಯದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಯಶಸ್ವಿಯಾಗಿತ್ತು. ಇವತ್ತು ಅಲ್ಲಿಯೂ ಸಹಿತ ರಾಜಕಾರಣ. ಹೈಕೋರ್ಟ್ ಛೀಮಾರಿ ಹಾಕಿದೆ, ದಿಲ್ಲಿ ಹೈಕೋರ್ಟು ಛೀಮಾರಿ ಹಾಕಿದೆ. ಇದ್ರೊಳಗೆ ಏನು ಹುಡುಗಾಯ್ತು ಅಂತ ತಿಳ್ಕೊಂಡು ಕೋರ್ಟಿಗೆ ಬರ್ತೀರಿ ನೀವು ಅಂತ ತಿಳ್ಕೊಂಡು ಚಾಟಿ ಬೀಸಿದ್ದಾರೆ. ಮಾನಿಲ್ಲ, ಮರ್ಯಾದೆ ಇಲ್ಲ. ಕೇವಲ ಚುನಾವಣೆ ಆಯೋಗದ ಮುಖಾಂತರ, ಸಿಬಿಐ ಮುಖಾಂತರ, ಇಡಿ ಮುಖಾಂತರ, ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಮೋದಿ ಅವರು, ಶಾ ಅವರು ದೇಶವನ್ನು ಆಡಳಿತ ಮಾಡಲಿಕ್ಕೆ ಇಟ್ಟಿದ್ದಾರೆ. ಇದಕ್ಕೆ ಅಂತ್ಯ ಹಾಡಲೇಬೇಕು. ಇಲ್ಲ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ. ಈಗ ಅಧಿಕೃತವಾಗಿ ಡಿಕ್ಲೇರ್ ಮಾಡಿಲ್ಲ ಅಷ್ಟೇ. ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಶ್ರೀಮಾನ್ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಏನು ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದರು. ನಿನ್ನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಉದ್ದೇಶ ಇಷ್ಟೇ, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯಾರು ಉದ್ಯೋಗ ಇಲ್ಲದೆ ಅವರಿಗೆ ತೊಂದರೆ ಆಗಬಾರದು. ಕನಿಷ್ಠ ಪಕ್ಷ 1 ವರ್ಷದಲ್ಲಿ 100 ದಿವಸ ಆದರೂ ಕೂಡ ಅವರಿಗೆ ಉದ್ಯೋಗ ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದ ಆ ಯೋಜನೆಯನ್ನ ಶ್ರೀಮಾನ್ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಪ್ರಾರಂಭ ಮಾಡಿದರು. ಅದರ ಮುಖ್ಯ ಉದ್ದೇಶ ಗಾಂಧೀಜಿಯವರ ಒಂದು ಕನಸಿತ್ತು, ರಾಮ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಏನು ಕನಸಿತ್ತು. ಆ ಒಂದು ಉದ್ದೇಶದಿಂದ ಇಂದು ಕಾಂಗ್ರೆಸ್ ಸರ್ಕಾರದವರು ಅವರ ಹೆಸರಿನಲ್ಲಿ ಈ ಒಂದು ಯೋಜನೆಯನ್ನೇ ಪ್ರಾರಂಭ ಮಾಡಿದರು. ಆದರೆ ಇವತ್ತಿನ ದಿವಸ ಈಗ ಕೇಂದ್ರದಲ್ಲಿ ಆಡಳಿತ ನಡೆಸುವಂತಹ ಬಿಜೆಪಿ ಸರ್ಕಾರ ಆ ಹೆಸರನ್ನು ತೆಗೆದು ಮತ್ತೊಂದು ಹೆಸರನ್ನ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ ಈಗಾಗಲೇ. ಆದ್ದರಿಂದ ಆ ಒಂದು ಅವರ ಮಾಡಿದಂತಹ ಕೆಲಸಕ್ಕೆ ಪ್ರತಿಭಟನೆ ಮಾಡಿ ಇವತ್ತು ನಾವು